ನಮಸ್ತೆ ವೀಕ್ಷಕರೇ. ಇವತ್ತು ನಾನು ತುಂಬಾ ದಿನಗಳಿಂದ ಅಂದ್ರೆ ಸಾಕಷ್ಟು ದಿನಗಳಿಂದ ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ ಗುರು. ಯಾವ್ದು ಆ ಸಿನಿಮಾ, ಏನಾದ್ರ ಸ್ಟೋರಿ ಅಂತ ಕೇಳಕ್ಕೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಯಾವ್ದು ಆ ಸಿನಿಮಾ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಯುಗ ಪುರುಷ. ಸೊ ರವಿಚಂದ್ರನ್ ಅವರು ನಟಿಸಿರ್ತಕ್ಕಂತ ಸಿನಿಮಾ ಯುಗ ಪುರುಷ. ಸೊ ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನ ಮತ್ತು ಅನುರಾಧ ಸಿಂಗ್ ಅವರ ನಿರ್ಮಾಪಕರು ಆಗಿರ್ತಕ್ಕಂತ ಸಿನಿಮಾಗೆ ರವಿಚಂದ್ರನ್, ಖುಷ್ಬು, ಮೂನ್ ಸೇನ್, ವಜ್ರಮುನಿ, ಮುಖ್ಯಮಂತ್ರಿ ಚಂದ್ರು, ಮಂದೀಪ್ ರಾಯ್, ರಾಮಕೃಷ್ಣ, ಜ್ಯೋತಿ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ. 1989ರಲ್ಲಿ ಈ ಸಿನಿಮಾ ಬಿಡುಗಡೆನ ಆಗುತ್ತೆ. ಹಾಗೆ ಹಂಸಲೇಖ ಅವರ ಅದ್ಭುತ ಸಂಗೀತ, SPB ಅವರ ಹಿನ್ನೆಲೆ ಗಾಯನ ಈ ಸಿನಿಮಾಗೆ ಒಂದು ದೊಡ್ಡ ಬ್ರೇಕ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ವಾಣಿ ಜಯರಾಮ್ ಅವರ ವಾಯ್ಸ್ ಸೂಪರ್. ಈ ಸಿನಿಮಾದ ಸ್ಟೋರಿನ ನೋಡೋದಾದ್ರೆ ಸ್ನೇಹಿತರೆ, 1989ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಯುಗ ಪುರುಷ ಸಿನಿಮಾ ಪುನರ್ಜನ್ಮದ ಕಥೆ ಹೇಳುವ ಒಂದು ಅದ್ಭುತ ಸಿನಿಮಾ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಸೊ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಟೀ ಎಸ್ಟೇಟ್ ಬಂಗ್ಲೆ ಇರ್ತಕ್ಕಂತ ಮನೆಯಲ್ಲಿ ಹುಟ್ಟಿದ ನಾಯಕ, ಒಬ್ಬ ವಯಸ್ಸಾದ ಅಮ್ಮ ಮತ್ತು ತಂಗಿ, ಇಷ್ಟು ನಾಯಕನ ಪುಟ್ಟದಾದ ಚೊಕ್ಕದಾದ ಕುಟುಂಬ ಆಗಿರುತ್ತೆ. ನಾಯಕನ ಆಸ್ತಿ ಕೇಸ್ ಕೋರ್ಟ್ ನಲ್ಲಿ ನಡೀತಾ ಇರ್ತೈತೆ. ಆ ಕೇಸ್ ಇನ್ನೇನ್ ನಾಯಕನ ಪರ ಆಗ್ತೈತೆ ಅಂತ ಇದ್ದಾಗ ಆ ಸೋತ ಕುತಂತ್ರಿ ನಾಯಕನನ್ನ ಪ್ರೀತಿಸುವ ಹುಡುಗಿಗೆ ಆಸೆ ತೋರಿಸ್ತಾನೆ. ಆಗ ಆ ನಾಯಕಿ ಆಸೆಗೆ ಬಿದ್ದು ಮದುವೆ ಆಗ್ತಾಳೆ. ಮದುವೆಯಾಗಿ ಒಂದೇ ದಿನಕ್ಕೆ ಕಾಳಿ ದೇವಿಯ ಮುಂದೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ನಂತರ ನಾಯಕನ ಅಮ್ಮ ಮತ್ತು ತಂಗಿ ಅವರನ್ನೆಲ್ಲ ಬಂಗಲೆಯಿಂದ ಹೊರ ಓಡಿಸ್ತಾಳೆ ಆ ನಾಯಕಿ. ಆಮೇಲೆ ರಾಣಿಯಂತೆ ಆ ಬಂಗಲೆಯಲ್ಲಿ ಮೆರಿತಾ ಇರತಕ್ಕಂತ ಸಮಯದಲ್ಲಿ ನಾಯಕನ ತಾಯಿ ಮಗನನ್ನು ಕಳೆದುಕೊಂಡು ಆ ದೇವಿಯನ್ನು ಬೇಡ್ಕೊಂತಾಳೆ. ಆಗ ಅವರ ಮಗ ಸಿಂಗರ್ ಆಗಿ ಮರು ಜನ್ಮನ ಪಡೆದು ಹುಟ್ಟಿ ಬರ್ತಾನೆ. ಒಮ್ಮೆ ಆಡ್ತಾ ಇರ್ಬೇಕಾದ್ರೆ ಗಿಟಾರ್ ಇಂದ ಬಂದಂತ ಒಂದು ಸ್ವರ ಅಂದ್ರೆ ಲಿರಿಕ್ಸು, ಆ ಲಿರಿಕ್ಸು ತುಂಬಾನೇ ಫೇಮಸ್ಸು. ಯಾಕಂದ್ರೆ ಹಂಸಲೇಖ ಅವರು ಮಾಡಿರ್ತಕ್ಕಂಥ ಆ ಸ್ವರ ಏನಿದೆ ಅಲ್ವಾ, ಕೇಳಿ ಪ್ರೇಮಿಗಳೇ ಅಂತಕ್ಕಂಥ ಆ ಟ್ಯೂನು ತುಂಬಾನೇ ಫೇಮಸ್ಸು. ಸೊ ಆ ಟ್ಯೂನ್ ಬಂದಾಗ ಅವನ್ಗೆ ಇಂದಿನ ಜನ್ಮ ನೆನಪಿಗೆ ಬರ್ತೈತೆ. ಮತ್ತು ನೆನಪಿಗೆ ಬಂದಾದ್ಮೇಲೆ ಅವನ ತಂಗಿ ಮತ್ತು ಅಮ್ಮನನ್ನ ಮತ್ತು ಅವನನ್ನ ಸಾಯಿಸ್ದ ಅವಳನ್ನ ಹುಡ್ಕೊಂಡು ಅವನು ಹೋಗ್ತಾನೆ. ಸೊ ಮೂನ್ ಸೇನ್ ಅವನನ್ನ ಸಾಯಿಸಿರ್ತಾಳೆ. ಸೊ ಅವಳನ್ನ ಹುಡ್ಕೊಂಡು ಅವನು ಹೋಗ್ತಾನೆ. ಹೋಗಿ ಅವನನ್ನ ಕೊಂದವಳಿಗೆ ಬುದ್ಧಿ ಕಲಿಸ್ಬೇಕು ಮತ್ತು ಅಷ್ಟು ಆಸ್ತಿ ಇದ್ದು ಪುಟ್ಟ ಮನೆಯಲ್ಲಿ ಏನೂ ಇಲ್ದಂತೆ ಬದುಕ್ತಿರ್ತಕ್ಕಂತ ತನ್ನ ತಾಯಿ ತಂಗಿಗೆ ನ್ಯಾಯ ಸಿಗುವಂತೆ ಮಾಡುವ ಮೂಲಕ ಸಿನಿಮಾ ಕೊನೆ ಆಗುತ್ತೆ ಸ್ನೇಹಿತರೆ. ಸೊ ಈ ಸಿನಿಮಾ ನೀವು ನೋಡ್ಬೋದು, ರವಿಚಂದ್ರನ್ ಅವರು ನಟಿಸಿರ್ತಕ್ಕಂಥ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಇನ್ನು ಈ ಸಿನಿಮಾದಲ್ಲಿ ರವಿಚಂದ್ರನ್, ಖುಷ್ಬು, ಮೂನ್ ಸೇನ್ ತುಂಬಾನೇ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಈ ಸಿನಿಮಾದ ಉದ್ದಕ್ಕೂ ನಿಜಕ್ಕೂ ಒಂದು ಪ್ರೇಮ ಮತ್ತೆ ದ್ವೇಷ ಎಲ್ಲ ತುಂಬಿಕೊಂಡಿರ್ತಕ್ಕಂಥ ಒಂದು ಅದ್ಭುತವಾದ ಸಂದೇಶನ ನೀಡತಕ್ಕಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೆಸರಿಗೆ ತಕ್ಕಂಗೆ ಯುಗ ಪುರುಷ ಅಂತಕ್ಕಂಥ ಸಿನಿಮಾ ಇದು ಬಾಲಿವುಡ್ ನ ರೀಮೇಕ್ ಸಿನಿಮಾ ಆಗಿದ್ರು ಈಗಿನ ಕಾಲಕ್ಕೆ ತಕ್ಕಂತೆ ಕನ್ನಡಿಗರಿಗೆ ತಕ್ಕಂತೆ ಸಿನಿಮಾನ ನಿರ್ಮಾಣ ಮಾಡಿದ್ರೆ, ನಿರ್ದೇಶನ ಕೂಡ ಮಾಡಿದ್ರೆ ರಾಜೇಂದ್ರ ಬಾಬು ಅವರು. ಈ ಸಿನಿಮಾದಲ್ಲಿ ವಜ್ರಮುನಿ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರು ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ ಅಂತ ಹೇಳ್ಬೋದು. ಮೂನ್ ಸೇನ್ ಈ ಸಿನಿಮಾದಲ್ಲಿ ಫಸ್ಟ್ ಇವನ್ ಸಾಯಿಸ್ತಾಳೆ. ಸೊ ಸಾಯಿಸಾದ್ಮೇಲೆ ಮತ್ತೆ ಇನ್ನೊಂದ್ ಜನ್ಮ ಹುಟ್ಟಿ ಬರ್ತಾನೆ. ಅಂದ್ರೆ ನಾಯಕನ ಪಾತ್ರದಲ್ಲಿ ರಾಮಕೃಷ್ಣನ ಅಭಿನಯಿಸ್ತಿದ್ದಾಗ ರಾಮಕೃಷ್ಣನ ಸಾಯಿಸ್ಬಿಡ್ತಾಳೆ. ಯಾರು ಇವಳು ಸಾಯಿಸಿದ್ಮೇಲೆ ಅವನ್ ಸತ್ತೋಗ್ತಾನೆ. ಮತ್ತೆ ಇವ್ರ ತಾಯಿ ಮತ್ತೆ ತಂಗಿ ಲೀಲಾವತಿ ಮತ್ತೆ ಇವ್ರ ತಾಯಿ ಮತ್ತೆ ತಂಗಿ ತುಂಬಾನೇ ಕಷ್ಟದಲ್ಲಿ ಇರ್ತಾರೆ, ಮನೆಯಿಂದ ಆಚೆ ಆಗ್ತಾರೆ. ಆವಾಗ ದೇವ್ರನ್ನ ಬೇಡ್ಕೊಂಡಾಗ ಮರು ಜನ್ಮ ಸಿಗುತ್ತೆ. ಸೊ ಮರು ಜನ್ಮ ರವಿಚಂದ್ರನ್ ಆಗಿ ಹುಟ್ಟಿ ಬರ್ತಾರೆ. ಮರು ಜನ್ಮ ರಾಮಕೃಷ್ಣನ್ ಚಾಪ್ಟರ್ ಕ್ಲೋಸ್, ರವಿಚಂದ್ರನ್ ಆಗಿ ಬರ್ತಾರೆ. ರವಿಚಂದ್ರನ್ ದೊಡ್ಡ ಸಿಂಗರ್ ಆಗ್ತಾರೆ. ಸಿಂಗರ್ ಆಗಿ
ಒಂದು ಟ್ಯೂನ್ ಅನ್ನ ಹಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಎಲ್ಲ ಪುನರ್ಜನ್ಮದ ಎಲ್ಲ ವಿಷಯಗಳು ನೆನಪಿಗೆ ಬರ್ತೈತೆ. ಅವಳನ್ನ ಸಾಯಿಸ್ತವ್ರು, ಅವಳ ತಂಗಿ, ತಾಯಿ ಎಲ್ಲಾನು. ಆಗ ಅವಳಿಗೆ ಬುದ್ಧಿ ಕಲಿಸ್ಬೇಕು, ತಕ್ಕ ಪಾಠ ಕಲಿಸ್ಬೇಕು. ಮತ್ತೆ ತನ್ನ ತಾಯಿ ಮತ್ತೆ ತಂಗಿ ಎಲ್ಲ ಆಸ್ತಿ ಇದ್ರೂ ಸಣ್ಣ ಗುಡಿಸ್ಲಿನಲ್ಲಿ ವಾಸ ಮಾಡ್ತಾರಲ್ಲ, ಸೊ ಅವ್ರಿಗೆಲ್ಲಾನು ದಕ್ಕಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸೊ ಬದುಕಿದ್ದಾಗ್ಲೂ ಹೋರಾಟ ಮಾಡ್ತಾರೆ. ಸೊ ಕೋರ್ಟಲ್ಲಿ ತನ್ನ ಜಮೀನಿಗೋಸ್ಕರ. ಆಗ ಕುತಂತ್ರಿಗಳಿಂದ ಇವಳನ್ನ ಬಳಸ್ಕೊಂಡು ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅವಳು ಹಣದ ಆಸೆಗೆ ಸಾಯಿಸಿ ಮತ್ತೆ ರಾಣಿ ಅಂತ ಮೆರೀತಾ ಇರ್ತಾಳೆ. ಸೊ ಈಗ ಅಷ್ಟೇ ಮತ್ತೆ ಹೋರಾಟನ ಮಾಡ್ತಾನೆ, ತನ್ನ ತಾಯಿ ತಂಗಿಗೆ ನ್ಯಾಯ ಕೊಡಿಸ್ಬೇಕು, ಮತ್ತೆ ನನ್ನ ಸಾವಿಗೆ ಕಾರಣಲಾದವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಸೊ ಹಂಗಾಗಿ ಅವಳಿಗೆ ಬುದ್ಧಿ ಕಲಿಸ್ಬೇಕಂದಾಗ ಕೊನೆಗೆ ಇಲ್ಲಿ ಆ ಕಾಳಿ ದೇವಿಯ ಮುಂದೆ ಸಾಯಿಸಿರ್ತಾಳಲ್ಲ ರಾಮಕೃಷ್ಣನ, ಅದೇ ಜಾಗದಲ್ಲಿ ಇವನ್ನ ರವಿಚಂದ್ರನ್ ಕೂಡ ಸಾಯಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಸೊ ಆಗ ಪ್ರಯತ್ನ ಪಟ್ಟಾಗ ಅಲ್ಲಿ ಇನ್ನೇನು ಆಕ್ಸಿಡೆಂಟ್ ಮಾಡಿ ಸೇಮ್ ಆಕ್ಸಿಡೆಂಟ್ ಮಾಡಿ ಸಾಯಿಸೋ ರೀತಿ ಮಾಡ್ತಾಳೆ. ಆವಾಗ ಅಲ್ಲಿ ರವಿಚಂದ್ರನ್ ಪಾರಾಗ್ತಾರೆ. ಅವಳು ಪ್ರಪಾತಕ್ಕೆ ಬಿದ್ದು ಜೀಪಿಂದ ಸತ್ತೋಗ್ಬಿಡ್ತಾಳೆ. ಸೊ ಸಿನಿಮಾ ಓವರ್ ಆಲ್ ಹೇಳೋದಾದ್ರೆ ತುಂಬಾ ವಂಡರ್ಫುಲ್ ಸಿನಿಮಾ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ಅದ್ಭುತವಾದ ಮೂವಿ. ಸೊ ನನ್ಗೆ ತುಂಬಾ ಇಷ್ಟ ಆಗಿದ್ದ ಮೂವಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ನನಗೆ ಕೇಳಿ ಪ್ರೇಮಿಗಳು ಅಂತಕ್ಕಂಥ ಸಾಂಗು ಅಚ್ಚುಮೆಚ್ಚು ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ. ಇನ್ನು ಆಗಿನ ಕಾಲದಲ್ಲಿ ರವಿಚಂದ್ರನ್ ಸಿನಿಮಾ ಅಂದ್ರೆ ಸೂಪರ್ ಹಿಟ್ ಅಂತ ಹೇಳ್ಬೋದು. ಸೊ ಆ ಸಿನಿಮಾ ಈಗ್ಲೂ ಕೂಡ ನೋಡ್ತೀನಿ. ಸೊ ಆ ಸಾಂಗ್ಸ್ ಈಗ್ಲೂ ಕೂಡ ಕೇಳ್ತೀನಿ. ಯಾವತ್ತೂ ಒಂದ್ ಸ್ವಲ್ಪನೂ ಕೂಡ ಚೇಂಜ್ ಅನ್ಸಲ್ಲ, ಒಂದ್ ಸ್ವಲ್ಪನೂ ಬೇಜಾರ್ ಅನ್ಸಲ್ಲ. ಅಷ್ಟು ಉತ್ತಮವಾದಂತ ಸಿನಿಮಾ, ಅಷ್ಟು ಅದ್ಭುತವಾದ ಸಂಗೀತ ಇರ್ತಕ್ಕಂಥ ಸಿನಿಮಾ ಯುಗ ಪುರುಷ. ಸೊ ಒಮ್ಮೆ ಯಾರೆಲ್ಲ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್, ಶೇರು, ಕಾಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ. ನಾಯಕನ ಆಸ್ತಿ ಕೇಸ್ ಕೋರ್ಟ್ ಅಲ್ಲಿ ಇರುತ್ತೆ. ಇನ್ನೇನು ಆ ಕೇಸು ನಾಯಕನ ಪರ ಆಗುತ್ತೆ ಅಂದಾಗ ಸೋತ ಕುತಂತ್ರಿ ನಾಯಕನ ಪ್ರೀತಿಸುವ ಹುಡುಗಿಗೆ ಆಸ್ತಿ ಆಸೆ ತೋರಿಸ್ಬಿಡ್ತಾನೆ. ಆ ಸೋತಂತವನು ಆಸ್ತಿ ಆಸೆನ ತೋರಿಸಿ ನಾಯಕನನ್ನ ಮದುವೆಯಾಗುವಂತೆ ಹೇಳಿ, ಮದುವೆ ಆದ್ಮೇಲೆ ಒಂದೇ ದಿನಕ್ಕೆ ಕಾಳಿ ದೇವಿಯ ಮುಂದೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ನಂತರ ನಾಯಕನ ಅಮ್ಮ ತಂಗಿಯನ್ನು ಅವರ ಬಂಗಲೆಯಿಂದ ಓಡಿಸ್ತಾಳೆ. ಅವಳೇ ರಾಣಿಯಂತೆ ಮೆರೀತಾ ಇರ್ತಾಳೆ. ನಾಯಕನ ತಾಯಿ ಮಗನನ್ನು ಕಳೆದುಕೊಂಡು ಆ ದೇವಿಯನ್ನು ಬೇಡಲು ಅವರ ಮಗ ಒಬ್ಬ ಸಿಂಗರ್ ಆಗಿ ಮರುಜನ್ಮನ ಪಡಿತಾನೆ. ನಿಜ ಅಲ್ವಾ ಸ್ನೇಹಿತರೆ? ಅವನು ಒಮ್ಮೆ ಆಡುವಾಗ ಗಿಟಾರಿಂದ ಬಂದ ಒಂದು ಸ್ವರದಿಂದ ಅವನಿಗೆ ಹಿಂದಿನ ಜನ್ಮ ನೆನಪಿಗೆ ಬರುತ್ತೆ. ಸೊ ಆ ಸ್ವರ ಅಂದ್ರೆ ಕೇಳಿ ಪ್ರೇಮಿಗಳೇ ಅಂತಕ್ಕಂತ ಒಂದು ಟ್ಯೂನ್ ಇದೆ. ಹಂಸಲೇಖ ಅವರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಟ್ಯೂನು. ಸೊ ಆ ಟ್ಯೂನ್ ನ ನುಡಿಸ್ಬೇಕಾದ್ರೆ ಅವನಿಗೆ ಹಿಂದಿನ ಜನ್ಮನ ನೆನಪಿಗೆ ಬರುತ್ತೆ. ಆತನನ್ನ ಕೊಂದವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಷ್ಟು ಆಸ್ತಿ ಇದ್ದು ಪುಟ್ಟ ಮನೆಯಲ್ಲಿ ಏನೂ ಇಲ್ಲದಂತೆ ಬದುಕ್ತಿರತಕ್ಕಂತ ಆತನ ತಾಯಿ ತಂಗಿಗೆ ನ್ಯಾಯ ಸಿಗುವಂತೆ ಮಾಡುವ ಮೂಲಕ ಸಿನಿಮಾ ಮುಕ್ತಾಯ ಆಗುತ್ತೆ.